ಲೋ ಮಕ್ಕಳ ಎಲ್ರ ನಿಮ್ಮವ್ವ ಈಟ ತರ ಬರಲಿಲ್ವಲ್ಲ. ಅಯ್ಯೋ ತಾಯಿ, ಅದ್ಯೋನು ಮೇಕಪ್ ಹಾಕೊಂಡು ಕುತ್ಕೊಂಡವಳ, ಇವನು ಆಸ್ಪತ್ರೆ ತಕ್ಕ ಹೋಗಿ ಬರಕ್ಕೆ. ಓ ಕಣಪ್ಪಾಜಿ, ಅವ್ವಯ್ಯ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದೆ ಅಂತಾನೆ ಗೊತ್ತಿಲ್ಲ. ನಾವೆಲ್ಲ ರೆಡಿ ಆಗಿದ್ದೀವಿ, ಅವ್ವಯ್ಯನೇ ಬಂದಿಲ್ಲ ಇನ್ನು. ನೋಡು ಏಟ ತನಕ ಕಾಯ್ತಾ ಇದ್ದೀವಿ. ಹೋಗ್ಲ ಕರಿಯೋಗ್ಲ ನಿಮ್ಮ ಅವ್ವನ, ಅದ್ಯೋನ್ ಮಾಡ್ತಾವಳ ಇವನು ಈಟ ತರ ಬರ್ಲಿಲ್ವಲ್ಲ ಇವಳು. ಅಯ್ಯೋ ಹೋಗಪ್ಪಾಜಿ, ನಾನ್ ಕರಿಯಲ್ಲಪ್ಪ. ನಾನ್ ಕರಿಯಕ್ಕೂ ನಂಗೆ ಬೈತದೆ. ನಾನ್ ಕರಿಯ, ನೀನೇ ಕರಿಯಪ್ಪಾಜಿ. ಲೇ ಊರ್ಮಿಳ, ಊರ್ಮಿ. ಅಪ್ಪಾಜಿ ಬಂತು, ಅವಯ್ಯ ಬಂತಪ್ಪಾಜಿ. ಬಂದೆ ಕಣ್ರಿ. ಇಲ್ಲೇ ಇಲ್ವಾ? ಬತ್ತಿದ್ದೀನಿ ತಡಿ. ಏಟ ತಮ್ಮಿ ಕಾಯೋದು? ಮಳೆ ಬೇರೆ ಬರೋಂಗದಿ, ಬಿರ್ಬಿರ್ನೆ ಹೋಗಿ ಬರುಮ ನಡಿ. ಅಯ್ಯ ತಡಿಯಪ್ಪ, ನೀನೇವನು ಉಂಡೆ ಬಂದೆ. ನಾನು ಅದೆಲ್ಲ ಎತ್ತಿಕ್ಕೆ ತೊಳ್ದಿಕ್ ಬರಬಾರ್ದೆ. ಲೇಟ್ ಆಯ್ತದಪ್ಪ ಹುಸಿ. ಏನು ಹಂಗೆ ಹೆಂಗಂದ್ರೆ ಹಂಗೆ ಹೋಗ್ಬಿಡಕ್ಕಾಯ್ತದ ಮಗ ನೋಡಕ್ಕೆ? ನೀನೊಳ್ಳೆ. ಸರಿ ಸರಿ ಆತಾತು, ಇನ್ನೂ ತಡ ಮಾಡಬೇಡ, ಈಗಲೇ ಲೇಟ್ ಆಗದೆ. ಇಲ್ಲಿ ಮಾತಾಡ್ಕೊಂಡೋಸಿ ನೀನು ಟೈಮ್ ವೇಸ್ಟ್ ಮಾಡಬೇಡ. ಬಾ ಬಾ ಹೋಗೋಣ. ಇದ್ಯಾಕೆ ಬೀಗನೇ ಹಾಕಿಲ್ವಲ್ಲ ಮನೇನ? ಬೀಗ ಹಾಕೋ ಬರೋಗು. ಏನು ಮನೆ ಬೀಗ ಹಾಕದ? ಯಾಕಪ್ಪ, ಮಕ್ಕಳೆಲ್ಲೋದರು? ಅವ ಅಪ್ಪಾಜಿ ಒಳಗೆ ಎಲ್ಲಾರು ಹೋಗದಂತೆ ಬೀಗ ಹಾಕ ಬರೋಗು. ನಾವು ಬರ್ತೀವಿ ಪಾಪನ್ ನೋಡಕ್ಕೆ. ಹೋಗೋಣವ ಸುಸ್ಪಕ್ಕಯ್ಯನ್ ಪಾಪನ್ ನೋಡಕ್ಕೆ ನಾವು ಬರ್ತೀವಿ. ಏಯ್ ಎಂತದು ಬೇಡ, ಹೋಗ್ರಲ್ಲ ಮನೇಲಿರ್ರಿ. ಹಿಂಗ್ ಹೋಗಂಗ್ ಬರ್ತೀವಿ ಕಣ. ಇನ್ನೇನ್ ಮಳೆ ಬರಂಗ ಆಗದೆ, ಗಾಡಿ 4 ಜನ ಹೋಗಕ್ಕೂ ಆಗಕ್ಕಿಲ್ಲ. ಹೋಗ್ರಿ ಮನೆಗಿರ್ರಿ, ನಾವು ಪಾಪನ್ ನೋಡ್ಕೊಂಡ್ ಬಂದ್ಬಿಡ್ತೀವಿ. ಇನ್ನೊಂದ್ಕಿಂತ ಅವ್ರ ಮನೆಗೆ ಬರ್ತಾರಲ್ಲ ಆಸ್ಪತ್ರೆಯಿಂದ, ಆವಾಗ ಮನೆ ಕರ್ಕೊಂಡೋಯ್ತೀನಿ ನಿಮ್ ದಡವನ್ ಮನೆಗೆ. ಯಾವಾಗ ಹೋಗಿ ನಡ್ಕೊ ಬರೋಣ. ಇವಾಗೇನು ಆಸ್ಪತ್ರೆ ತಕ್ಕೆ ಮಕ್ಕಳೆಲ್ಲ ಬರ್ಬಾರ್ದಂಗೆ. ಹೋಗ್ರಿ ಮನೆಗಿರೋಗ್ರಿ. ನಡ್ರಿ ನಡ್ರಿ, ಟೈಮ್ ಆಯ್ತದೆ. ಮಕ್ಳು ಮನೆಯಾಗೆ ಇರ್ಲಿ, ಹೋಗಿ ನೋಡ್ಕೊಂಡ್ ಬಂದ್ಬಿಡುವ ನಡಿ. ಮನೆ ಕಡೆ ಜೋಪಾನ ಹಾಕೊಂಡ್ರಲ್ಲ. ಯಾರು ಬಂದ್ರು ಬಾಗಿಲು ತೆಗಿಬೇಡ್ರಿ. ಬಾಗಿಲು ಹಾಕೊಂಡೇ ಇರ್ರಿ. ಟಿವಿ ನೋಡ್ಕೊಂಡು ಆಯ್ತಾ? ಇಬ್ರು ಕಿತ್ತಾಡ್ಬೇಡ್ರಿ. ಬರ್ಬೇಕಾರೆ ತಿಂಡಿ ತಗೋಬರ್ತೀನಿ ಏನಾದ್ರು, ಆಯ್ತಾ? ಆಯ್ತು ಕಣವ, ಸರಿ. ಅಲ್ಲ ಕಣಮಿ, ಮಕ್ಕಳನ್ನು ಕರ್ಕೊಂಡೋಗಿದ್ರೆ ಆಯ್ತಿತ್ತಪ್ಪ. ಪಾಪ ಮಗ ನೋಡಕ್ಕೆ ಆಸೆ ಆಗಿದ್ರು, ಯಾಕೆ ಬೇಡ ಅಂದೆ? ನೀನೊಳ್ಳೆ. ಆಸ್ಪತ್ರೆ ತಕ್ಕೆಲ್ಲ ಏನಕ್ಕೆ ಮಕ್ಳು ನಡಿ. ಹಂಗೆಲ್ಲ ಹೋಗ್ಬಾರ್ದು, ಕರ್ಕೊಂಡು ಮಕ್ಳುಗಳನ್ನ ಆಸ್ಪತ್ರೆ ತಕ್ಕಿ. ಅಲ್ಲಿ ಎಂತೆಂಥ ಕಾಯಿಲೆದವರೆಲ್ಲ ಬಂದಿರ್ತಾರೋ ಏನೋ, ನಿಂಗಂತೂ ತಿಳಿಯಕ್ಕಿಲ್ವೇ? ನೀನೊಳ್ಳೆ ನಡಿ. ಮಕ್ಕಳೇ ಇರ್ತೀವಂದ್ರು ನೀನೊಳ್ಳೆ. ಅವ್ರನ್ನ ಕರ್ಕೋತೀನಿ ಅಂತೀಯಲ್ಲ. ಎಂಥದ್ದು ಬೇಡ, ಮನೇಲಿ ಆಟಾಡ್ಕೊಂಡು ಇರ್ತಾರೆ. ಹಿಂಗೆ ಹೋಗಂಗೆ ಬರ್ಮ ನಡಿ. ಮಳೆ ಬರೋ ಅಷ್ಟೊತ್ತಿಗೆ ಬಂದು ಮನೆಗೆ ಸೇರ್ಕೊಳಮ್ಮ. ಇದು ಎಲ್ಗೋಯ್ತಿದ್ದೀರಿ ನೀವು? ಆಸ್ಪತ್ರೆ ಇರೋದು ಆ ಕಡೆ ರೋಡ್ಗಲ್ವಾ? ಇದು ಎಲ್ಗೋಯ್ತಿದ್ದೀರಿ ನೀವು? ಹೂ ಕಣೆ, ಆ ಕಡೆನೇ ನನಗೂ ಗೊತ್ತು. ಇಲ್ಲೊಂದು ಬೇಕ್ರಿ ಅದೇ, ಹೊಸ್ದಾಗದೆ ಬೇಕ್ರಿ, ತುಂಬ ಚೆನ್ನಾಗಿರ್ತದೆ ಇಲ್ಲಿ. ಬ್ರೆಡ್ಡು ರಸ್ಕು ಎಲ್ಲ. ಬರೀ ಕೈಯಲ್ಲಿ ಹೋಗೋಕ್ಕಾಗತ್ತೆ? ಹೋಗಲ್ಲಿ ತಗೊಂಡೋಗುಮ. ಹೋಗಿ ಬ್ರೆಡ್ಡು ರಸ್ಕ್ ತಗೊಂಡು ಹೋಗುಮ ನಡಿ. ಅಯ್ಯೋ, ಅದನ್ನ ಮನೆಗೆ ಬಂದ್ಮೇಲೆ ತಗೊಂಡು ಹೋಗ್ಬೋದಾಗಿತ್ತಲ್ರಿ. ಮನೆಗೆ ಬಂದ್ಮೇಲೆ ಮಕ್ಳನ್ನ ಕರ್ಕೊಂಡು ಹೋಗ್ತಿದ್ನಲ್ಲ, ಆವಾಗ ತಗೊಂಡು ಹೋಗಿವಪ್ಪ. ಅದಕ್ಕೋಸ್ಕರ ಇಲ್ಲಿ ಬಂದ್ರೆ. ಅಲ್ಕಣಮಿ, ಅವ್ರೇನು ಬೇರೆ ಅವ್ರೆ? ಮನೆಗೆ ಹೋದಾಗೂ ತಗೊಂಡೋಗು, ಇವಾಗೂ ತಗೊಂಡೋಗುಮ. ಅವ್ರೇನು ಬೇರೆ ಯಾರಮ್ಮಿ? ನಮ್ಮ ಅಣ್ಣನ ಮಗಳಲ್ವೇ ಅವಳು. ನೀನೊಳ್ಳೆ. ಇವಾಗ ಹೋಗ ಬರೀ ಕೈಯಲ್ಲಿ ಹೋಗೋಕ್ಕಾಗತ್ತೆ? ಸುಮ್ಮನೆ ಅಲ್ಲಿ ಹೋಗಿ ತಕೋ. ಒಂದು 2 kg ರಸ್ಕು, ಒಂದು 5 ಪೌಂಡ್ ಬ್ರೆಡ್ಡು ಎಲ್ಲ ತಕೋ, ಗೊತ್ತೈತೆ? ಹೋಗೋಗು, ನಾನು ಇಲ್ಲೇ ಇರ್ತೀನಿ, ಹೋಗಿ ತಗೊಬರೋಗು. ಓಹೋ, ನೋಡ್ದೆ ಇವ್ರು ಹೇಳೋದ್ನ ಅಲ್ಲ. 2 kg ರಸ್ ತಗೋಬೇಕಂತೆ, 5 ಪೌಂಡ್ ಬ್ರೆಡ್ ತಗೋಬೇಕಂತೆ. ಇವ್ರ ಅಣ್ಣನ ಮಗಳು ಅಂದ್ರೆ ಇವ್ರು ಪ್ರಾಣ ಬಿಡ್ತಾರೆ ಇವ್ರು. ಅಷ್ಟೊಂದು ಯಾರು ತಗೊಂಡು ಹೋಗೋಕ್ಕಾಗತ್ತೆ? ಒಳ್ಳೆ ತಲೆಯಲ್ಲಿ ಬುದ್ಧಿ ಇಲ್ದಂಗೆ ಆಡ್ತಾರಪ್ಪ. ಸುಮ್ಮನೆ ಎಷ್ಟು ತಗೋಬೇಕೋ ನನಗೆ ಗೊತ್ತು, ಅಷ್ಟು ತಗೋತೀನಿ. ಏನ್ ಬೇಕಮ್ಮ? ಅಣ್ಣವ್ರೆ, ಒಂದು 1/4 kg ರಸ್ಕುನು 1 ಪೌಂಡ್ ಬ್ರೆಡ್ ಕೊಡ್ರಿ. ಏನೋ 1/4 kg ರಸ್ಗೆ? ಅಲ್ಕಣವ, ಸಾಕ 1/4 kg? ಸಾಕು ಕಣ್ ಕೊಡಪ್ಪ. ನಾವು ಹೇಳ್ದಷ್ಟು ನೀನು ಕೊಡೋದು ಕಲ್ತ್ಕೊ. ಇದೇನು ನೀನು 1/4 kg ರಸ್ಗೆ ಅಂತ ಬೈಬಿಡ್ತೀಯಾ? ಇನ್ನೊಟ್ಟು ತಗೊಂಡೋಗ್ಬೇಕು. ಸರಿ ಕಣವ. ಅಲ್ಲ, ನಮ್ಮ ಬೇಕರಿಯಾಗೆ ಯಾರು ಬಂದ್ರು 1/4 kg ತಗೊಳಕ್ಕಿಲ್ಲ ರಸ್ನ. ಯಾವಾಗೂ 1 kg 2 kg ಹಾಕಿಸ್ಕತ್ರಿ. ಇಲ್ಲೆಲ್ಲ ಸ್ಪೆಷಲ್ ರಸ್ಕು ಮಾರೋದು ನಾವು. ಅದಕ್ಕೆ ಯಾಕೆ ಕೇಳ್ದು? ನೀವೇ ಮೊದಲು 1/4 kg ರಸ್ಕ್ ತಗೊಂಡೋಗ್ತಾ ಇರೋದು ನಮ್ಮ ಬೇಕರಿಯಾಗೆ. ಅದಕ್ಕೆ ಕೇಳ್ದಪ್ಪ. ಸರಿ, ನಮ್ಗೆ ಯಾಕೆ? ನೀವು ಕೇಳ್ದಷ್ಟು ನಾವು ಕೊಡ್ತೀವಿ, ತಗೊಳ್ಳಿ. ಆಯ್ತಾಯ್ತು, ಸರಿ ಕೊಡಿರಿ. ತಗೋ ಕಾಸು. ಅಲ್ಲ ನೋಡ್ದೆ ಇವನ್ನ ಯೋಟ್ ಮಾತಾಡ್ತಾನೆ ಅಂತ. 1 kg 2 kg ತಗೋತಾರಂತೆ. ಸಿಮ್ಗಿಲ್ದಿದ್ದ ಬೇಕ್ರಿ ಒಂದು. ಎಲ್ಲ ಬೇಕ್ರಿಲೂ ಒಂದೇ ಥರನೇ ಇರ್ತದೆ. ಅದೆಂಥದ್ದು ಸ್ಪೆಷಲ್ ಬೇಕ್ರಿ, ಸ್ಪೆಷಲ್ ರಸ್ಕ್ ಅಂತೆ, ಸ್ಪೆಷಲ್. ಹಂಗಂತ ಇವನು ಇರೋ ಬರೋದೆಲ್ಲ ರಸ್ನ ತಗೊಂಡೋಗೋಕ್ಕಾಗತ್ತೆ? ಸರಿ ಸರಿ, ಗೊತ್ತಾಯ್ತದೆ. ಹೋಗುಮ, ಮಕ್ಕಳನ್ನ ಬೇರೆ ಮನೆಯಾಗ ಬಿಟ್ಟು ಬಂದಿದ್ದೀನಿ. ಸುಷ್ಮಾ, ಇಡ್ಲಿ ಚೆನ್ನಾಗಿತ್ತೇನವ? ಹ್ಞೂ ಕಣತ್ತವ, ತುಂಬ ಚೆನ್ನಾಗಿತ್ತು. ನನಗಂತೂ ನೀವು ಮಾಡೋ ಇಡ್ಲಿ ಸಾಂಬಾರು ಅಂದರೆ ಇಷ್ಟ. ತುಂಬ ಚೆನ್ನಾಗಿತ್ತು ಕಣತ್ತವ. ಗಂಜಿ ಕುಡಿದು ನನಗಂತೂ ಒಂಥರ ಬಾಯೆಲ್ಲ ಕೆಟ್ಟಂಗಾಗಿತ್ತು. ನೀವು ಇಡ್ಲಿ ಸಾಂಬಾರು ಮಾಡ್ಕೊ ಬಂದಿದ್ದು ಒಳ್ಳೇದಾಯ್ತು.
ಅದಕ್ಕೆ ಕಣವ ರಮೇಶ ಹೇಳ್ದ ಅವ ಅವಳು ಬರೀ ಗಂಜಿನೇ ಕುಡಿತಾವಳೆ ಸುಷ್ಮಾ ಪಾಪ ಮಕ ಹಿಂಗ್ ಮಾಡ್ಕೊಂಡವಳೆ ಅಂತ. ಅದಕ್ಕೆ ನಾನು ಎಲ್ಲ ಸಪ್ಪಗೆ ಒಸಿ ಖಾರ ಎಲ್ಲ ಕಮ್ಮಿ ಇಕ್ಕಿ ಮಾಡಿವ್ನಿ. ಸಾಂಬಾರನ್ವ ಮನೇಲಿ ಮಾಡ್ದಂಗೆ ಮಾಡಿಲ್ಲ, ನಿನಗೆ ಅಂತ ಬಾಣಂತೇಲ್ವೇ ಒಸಿ ಎಲ್ಲ ಕಮ್ಮಿ ಹಾಕಿ ಮಾಡಿದ್ದೆ ಕಣವ. ಅಕ್ಕಯ್ಯ ಅಡುಗೆನೂ ಚೆನ್ನಾಗಿ ಮಾಡ್ಕೊ ಬಂದಿದ್ರಿ. ಅಯ್ಯೋ ಪಾಪ ನೀವು ಎಷ್ಟು ತೊಂದರೆ ತಗೊಂಡ್ರಿ ನೋಡ್ರಿ. ಅಯ್ಯೋ ಅದ್ರಲ್ಲಿ ತೊಂದರೆ ಎಂಥದ್ದು ಅಂತ ಮನೆಯಾಗ ಮಾಡಲ್ವೇ ನಾನು ಯಾವಾಗುವ ಹಂಗೆ ಮಾಡ್ಕೊ ಬಂದೆ. ನನ್ನ ಸೊಸೆಗೆ ಅಷ್ಟು ಮಾಡಿದ್ರಾಗುತ್ತೆ ನೀನೊಳ್ಳೆ. ಓ ಇದೇನೆ ಇಲ್ಲೇ ಅವರೇ ಎಲ್ರು ರೀ ಬರ್ರಿ, ಇದೇ ವಾರ್ಡ್ ಕಣ್ರಿ. ನಮ್ಮ ಸುಷ್ಮಾ ಇರೋದು ಇದೇ ವಾರ್ಡು, ಬರ್ರಿ ಬರ್ರಿ. ಅತ್ಗೆ ಓ ರಮೇಶ ಬಾಪ್ಪ ಬಾ ಬಾ ಊರ್ಮಿಳ ಬಾರವಾ. ಓ ಪಾಪ ಇಲ್ಲಿ ಅವರೇ. ಏನಕ್ಕಯ್ಯ ಆಗ್ಲೇ ಮೊಮ್ಮಗನ್ ಎತ್ಕೊಂಡು ಕೂತ್ಕೊಬಿಟ್ಟಿದ್ಯಾ? ಹೂ ಕಣವ. ತಗೊಳಕ್ಕಯ್ಯ ಇದನ್ನ ಮಗಿಗೆ ಬ್ರೆಡ್ನು ರಸ್ಕ್ ತಗೊಂಡ್ ಬಂದಿದ್ದೀನಿ ಸುಷ್ಮಾವಂಗೆ ತಕ. ಅಯ್ಯೋ ಇದೆಲ್ಲ ಯಾಕವ ತರಕೋದೆ? ಅಯ್ಯೋ ಪರವಾಗಿಲ್ಲ ಅಕ್ಕಯ್ಯ, ಬರೀ ಕೈಯಲ್ಲಿ ಬಂದು ನೋಡ್ಕೊಂಬರಕ್ಕಾಗತ್ತೆ ಅದಕ್ಕೆ ತಂದೆ. ತಕ. ಸರಿ ಅಲ್ಲೇ ಇಕ್ಕವ. ಸುಷ್ಮಾ ಚೆನ್ನಾಗಿದ್ಯೇನವ್ವ? ಹ್ಞೂ ಚಿಕ್ಕಪ್ಪ ಚೆನ್ನಾಗಿದ್ದೀನಿ, ನೀವೆಲ್ಲ ಹೆಂಗಿದ್ದೀರಿ? ಚಿಕ್ಕವ ಚೆನ್ನಾಗಿದೆ ಚಿಕ್ಕವ? ಹ್ಞೂ ಕಣವ ಚೆನ್ನಾಗಿವ್ನಿ. ನಿಮ್ಮ ಅತ್ತೆ ಇಲ್ಲೇ ಅದೇ ಯಾವಾಗ ಬಂತು? ಅಕ್ಕಯ್ಯ ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ ಅಕ್ಕ? ಹ್ಞೂ ಕಣಪ್ಪ ನಾನು ಚೆನ್ನಾಗಿದ್ದೀನಿ. ನಾನು ಒತ್ತಾರೆ ಬಂದೆ ಕಣವ. ಸುಷ್ಮಾವಂಗೆ ಹೊಸಿ ಇಡ್ಲಿ ಎಲ್ಲ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಬಂದೆ. ನಾನು ಮಗ ನೋಡೇ ಇರ್ಲಿಲ್ವಲ್ಲ, ಎಲ್ಲಿ 3 ದಿವಸದಿಂದ ಮಳೆ ಬೇರೆ ಬಿಟ್ಟೇ ಇರಲಿಲ್ಲ. ಅದು ಅಲ್ಲದೆ ಇವಳು ಎಮರ್ಜೆನ್ಸಿ ವಾರ್ಡಾಗೆ ಇದ್ಲಲ್ಲ, ಯಾರನ್ನೂ ಬಿಡಲ್ಲ ಅಂತ ಹೇಳಿತ್ತು ನಮ್ಮ ಮನೆಯಪ್ಪ. ಅದಕ್ಕೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ಮೇಲೆ ಹೋಗುವ ಅಂದ್ಬಿಟ್ಟು ಬಂದೆ. ನನ್ನ ಮಗ ಇವತ್ತು ಕರ್ಕೊಬಂದ. ಏನೋ ನೀವು ಇನ್ನ ಮಗನೇ ನೋಡಿರ್ಲಿಲ್ವೇ? ಓ 2 ದಿನ ಆದ್ರೂ ಯಾರಿಗೆ ಇವತ್ತು ಬಂದಿದ್ದೀರಾ ಅಕ್ಕಯ್ಯ? ಹ್ಞೂ ಕಣವ, ಇವತ್ತು ಕರ್ಕೊಬಂದ ನನ್ನ ಮಗ, ಅವನ ಜೊತೆ ಬಂದೆ. ಸರಿ ಬಿಡ್ರಿ. ರಮೇಶ ನಿಂತೇ ಇದೆಯಲ್ಲಪ್ಪ, ಬಾ ಇಲ್ಲಿ ಚೇರ್ ಮೇಲೆ ಕುತ್ಕೋ ಬಾಪ್ಪ. ಪರವಾಗಿಲ್ಲ ಕಣತ್ಗೆ, ಕೂತ್ಕ. ಏ ಬಾಪ್ಪ ಕುತ್ಕೋ ಬಾ. ನಿಂತೇ ಇದೆಯಲ್ಲ, ಬಾ ಇಲ್ಲಿ ಕುತ್ಕೋ ಬಾ. ಅಕ್ಕಯ್ಯ ಕೊಡಿಲಿ ಮಗನ ಎತ್ಕತೀನಿ. ಸರಿ ತಗೊಳವ. ಹೋಗ್ಲಾ ಹೋಗು, ನಿಮ್ಮ ಚಿಕ್ಕಜ್ಜಿ ಕಂಡ್ಲ ಅವನು. ನಿಮ್ಮ ಚಿಕ್ಕಜ್ಜಿ ನಿಮ್ಮ ಚಿಕ್ಕ ತಾತನ್ನ ನೋಡೋಗ್ಲಾ. ಏ ಪಾಪ, ಏ ಚಿನ್ನಿ ಏನ ಮಾಡ್ತಿದ್ದಿ ನೀನು? ಏ ಅತ್ಗೆವ ಮಗ ಎಲ್ಲ ನಮ್ಮ ಸುಷ್ಮವ್ವ ಇದ್ದಂಗೆ ಐತಲ್ವಾ, ಎಲ್ಲ ಅವ್ರ ಅಮ್ಮನ ಥರನೇ ಇದ್ದಾನೆ. ಹೂ ಕಣಪ್ಪ, ಇವನೆಲ್ಲ ಅವ್ರ ಅಮ್ಮನ ಥರನೇ ಇರೋದು. ಹೌದೇ? ನನಗೆ ಅವನು ಕಾಣಿಸ್ತಿಲ್ಲಪ್ಪ. ಅಕ್ಕಯ್ಯ ನಿಮ್ಗೂ ಸುಷ್ಮನ್ ಥರ ಇರೋಂಗೆ ಕಾಣ್ತಾನ? ನನ್ಗೆ ಯಾಕೋ ಅವ್ರ ಅಪ್ಪನಂಗೆ ಬರ್ತಾನೆ ಅಂತ ಅನಿಸ್ತದೆ. ಹ್ಞೂ ಕಣವ, ನನಗೂ ಅವಸಿ ನಮ್ಮ ರಮೇಶ ಇದ್ದಂಗೆ ಕಂಡ. ಹೆಂಗೋ ಇವಾಗೇ ಗೊತ್ತಾಗಕ್ಕಿಲ್ಲ, ಇನ್ನೊಂದು ಸ್ವಲ್ಪ ದಿವಸ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಗೊತ್ತಾಯ್ತದೆ ಯಾರಂಗೆ ಅಂತ. ಹ್ಞೂ ಕಣಕ್ಕಯ್ಯ, ಇವಾಗ ಏನು ಗೊತ್ತಾಯ್ತದೆ? ಒಂದು 5-6 ತಿಂಗಳಾದರೆ ಗೊತ್ತಾಯ್ತದೆ ಹೆಂಗೆ ಬರ್ತಾರೆ ಅಂತ. ಅದು ಸರಿ ಕಣಕ್ಕಯ್ಯ, ಯಾಕೆ ಸುಷ್ಮಾವಂಗೆ ಆಪ್ರೇಷನ್ ಮಾಡಿಸಿದ್ದು? ನಾರ್ಮಲ್ ಆಗಲಿಲ್ವೇ? ಅಯ್ಯೋ ನಮ್ಮ ಚಿಕ್ಕವನ ಬಾಯಿ ಸುಮ್ಕೆನೇ ಇರಲ್ತು, ಈಗಿನ್ನೂ ಏನೋನು ಮಾತಾಡ್ತದೋ, ಬರೀ ಕೊಂಕು ಮಾತೆಯ. ಅದೇ ಊರ್ಮಿಳ, ಅವಳಿಗೆ BP ಜಾಸ್ತಿ ಆಗ್ಬಿಟ್ಟಿತ್ತು. BP ಜಾಸ್ತಿ ಆಗ್ಬಿಟ್ಟು ಗಾಬರಿ ಪಟ್ಕೊಬಿಟ್ಟಿದ್ಲಲ್ಲ, ಅದಕ್ಕೆ BP ಜಾಸ್ತಿ ಆಗ್ಬಿಟ್ಟು ಮಗ ಬೇರೆ ಅಡ್ಡ ತಿರುಗ್ಬಿಟ್ಟಿತ್ತಂತೆ. ಅದಕ್ಕೆ ಬಿರ್ನೆ ಬೇಗ ಆಪ್ರೇಷನ್ ಮಾಡಬೇಕು, ಆಪ್ರೇಷನ್ ಮಾಡೇ ಮಗಿ ತೆಗಿಬೇಕು ಅಂದ್ರೆ ಸರಿ ಅಂದ್ಬಿಟ್ಟು ನಾವು ಒಪ್ಕೊಂಡು ಇನ್ನೇನು ಮಾಡೋಕ್ಕಾಗತ್ತು. ಇಲ್ಲಾಂದರೆ ತಾಯಿ ಮಗು ಜೀವಕ್ಕೂ ಅಪಾಯ ಅಂತಾರೆ ಡಾಕ್ಟ್ರು. ಅದಕ್ಕೆ ಅಯ್ಯೋ ಬೇಡಪ್ಪ ಅಂದ್ಬಿಟ್ಟು ಆಪ್ರೇಷನ್ ಆದರೆ ಆಗಲಿ ಅಂದ್ಬಿಟ್ಟು ನಾವು ಆಯಿತು ಡಾಕ್ಟ್ರೆ ಅಂತ ಹೇಳ್ದು. ಒಂದು ಸಿಸೇರಿಯನ್ ಅಂತಂದು ಸಿಸೇರಿಯನ್ ಅಂತೆ, ಅದು ಮಾಡಿ ತೆಗೆದ್ರು ಅತ್ತೆಗೆ ಆಪ್ರೇಷನ್ ಮಾಡಿ. ಅಲ್ಲ ಇವಳು ಯಾಕಂತ ಗಾಬರಿ ಮಾಡ್ಕೊಳ್ಳೋಂಥದ್ದು ಏನಾಯ್ತು? ಹಂಗೆ ಗಾಬರಿ ಮಾಡ್ಕೊಂಡ್ಲು ಇವಳು? ಯಾಕೆ ಸುಷ್ಮಾ ನಿಂಗೆ ಗೊತ್ತಾಗಕ್ಕಿಲ್ವ? ನೀನು ಇನ್ನೂ ಎಳೆ ಮಗ ಏನವ, ಬಸ್ಸಿ ಅನ್ಮ್ಯಾಕೆ ಮಗ ಆಗುತ್ತೆ, ಗಾಬರಿ ಮಾಡ್ಕೊಂಡೆಲ್ಲ ಕೂತ್ಕೊಂಡಾರ? ಅಯ್ಯೋ ಅದಕ್ಕಲ್ಲ ಉರ್ಮಿಳ, ಅವಳು ಗಾಬರಿ ಆಗಿದ್ದು ಅದಕ್ಕಲ್ಲ. ಮತ್ತೆ ಇನ್ನೇನಕ್ಕಯ್ಯ? ಅಯ್ಯೋ ಅದು ಯಾಕೆ ಹೇಳ್ತೇವ, ಅದೊಂದು ದೊಡ್ಡ ಕತೆ. ಯಾಕೆ ಏನಾಯ್ತು? ಅಯ್ಯೋ ದೇವನಂತ ಕೇಳ್ತೇವ. ನಮ್ಮ ಸುಷ್ಮಾ ಯಜಮಾನ್ರನ್ನ ಕಾಯ್ಕೊಂಡಿದ್ಲು, ನಮ್ಮ ಅಳಿಯಂದ್ರು ಬರ್ತೀನಿ ಅಂತ ಹೇಳಿದ್ರು ನೋಡೋಕ್ಕೆ. ಹಂಗಾಗಿ ಸರಿ ಕಾಯ್ಕೊಂಡಿದ್ಲ, ನೋಡಿದ್ರೆ ಏಟತ್ತಾರು ಬರಲಿಲ್ಲ. ಆಮೇಲೆ ನಾವು ಬೀಗ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬೆಳಗ್ಗೆನೇ ಬಿಟ್ರು ಅಂತ ಹೇಳಿದ್ರು. ಆಮೇಲೆ ನಾವು ಏಟತ್ತಾರು ಬರಲಿಲ್ವಲ್ಲ ಇರು ಅಂತ ನಮ್ಮ ಮನೆ ಹತ್ರ ನಮ್ಮ ಮನೆಯಪ್ಪ ಹೋಗಿ ನೋಡ್ಕೊ ಬರ್ತೀನಿ ಅಂತ ಹೋಯ್ತು. ಅವತ್ತಂತೂ ಮಳೆ ಅಂದರೆ ಮಳೆ, ಕೆರೆ ಬೇರೆ ತುಂಬೋಗಿತ್ತಲ್ಲ ಅವತ್ತು. ಕೆರೆ ಬೇರೆ ತುಂಬೋಗದೆ ನಮ್ಮ ಅಳಿಯಂದ್ರು ಗಾಡಿಗೆ ಬೇರೆ ಬಂದ್ಬಿಟ್ಟವ್ರಿ. ಕಾರ್ನಾಗ ಬಂದಿದ್ರೆ
ಆಯ್ತಿರ್ಲಿಲ್ವೇನೋ ಗಾಡಿಯಾಗಿ ಬಂದವ್ರೆ, ಗಾಡಿ ಏನೋ ಜಾರ್ಬಿಟ್ಟದೆ, ಗಾಡಿ ಚಕ್ರ ಜಾರ್ಬಿಟ್ಟು ಕೆರೆಗೆ ಬಿದ್ದೋದ್ರಂತೆ. ಆಮೇಲೆ ಅಲ್ಲೇ ಇದ್ನಲ್ಲ ಅವನು ಇವನು ಮೆಕ್ಯಾನಿಕ್ ಒಬ್ಬ, ಸುಬ್ಬ, ಅವಣ್ಣ ಬಂದು ಪಾಪ ನಮ್ಮ ಅಳಿಯಂದ್ರನ್ನ ಗಾಡಿಲೆಲ್ಲ ತಗೊಂಡವ್ರೆ, ಕಾಪಾಡವ್ರೆ. ಹಂಗಾಗಿ ಪಾಪ ಫೋನ್ ನೋಡಿದ್ರೆ ಫೋನು ಕೊಚ್ಕೊಂಡು ಹೋಗ್ಬಿಟ್ಟೈತೆ ಕೆರೆಯಾಗಿ. ನಮ್ಮಳಿಯಂದ್ರು ಪಾಪ ಅವತ್ತ ಸುಬ್ಬಣ್ಣ ದೇವ್ರು ಬಂದಂಗೆ ಬಂದು ನಮ್ಮಳಿಯಂದ್ರನ್ನ ಕಾಪಾಡವ್ರಿ. ಅದನ್ನು ಬಂದು ಮಾದೇವಣ್ಣ ಬಂದು ನಮ್ಗೆ ಹೇಳ್ಬಿಡ್ತಾ ಇವಳು ಕೇಳಿಸ್ಕೊಬಿಟ್ಲು, ಅದನ್ನು ಕೇಳಿಸ್ಕೊಬಿಟ್ಟು ಗಾಬರಿ ಆಗ್ಬಿಟ್ಟು ಈಗಲೇ ನನ್ನ ಗಂಡನ ನೋಡಬೇಕು ಅಂತ ಹತ್ಕೊಂಡು ಕೂತವಳಿ. ನಾನೇ ಹೋಯ್ತೀನಿ ಕರ್ಕೊಬತ್ತೀನಿ, ನೀ ಅಪ್ಪಾಜಿ ಇನ್ನೂ ಎಷ್ಟೊತ್ತಾರಿಗೆ ಬರಲಿಲ್ಲ ಅಂತ ಹೇಳ್ತಿದ್ಲು. ಇಷ್ಟೆಲ್ಲ ಆಯಿತು ಕಣವ. ಹೋಗಕ್ಕೆ ಹೋದ್ಲು, ಇವಳಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗೋಯ್ತು ಗಾಬರಿಯಾಗಿ. ಬಿ ಪಿ ಸಾನೆ ಆಗಿ ಗಾಬರಿಯಾಗಿ ಹೆರಿಗೆ ನೋವು ಸ್ಟಾರ್ಟ್ ಆಗೋಯ್ತು. ಆಮೇಲೆ ನಾವು ಹೋಗಿ ಇವ್ರನ್ನ ಕರ್ಕೊಬಂದು, ಆ ಡಾಕ್ಟ್ರನ್ನ ಕರ್ಕೊಬಂದು ಅಷ್ಟೊತ್ತು ನಮ್ಮ ಅಳಿಯಂದ್ರು ಬಂದರು. ಪಾಪ ಸುಬ್ಬಣ್ಣ ದೇವ್ರ ಬಂಗೆ ನಮ್ಮ ಅಳಿಯಂದ್ರನ್ನ ಕಾಪಾಡಿತ್ತು. ಅಯ್ಯಪ್ಪಂಗೆ ಅದು ಎಷ್ಟು ಕೈ ಮುಗಿಬೇಕು. ಆಮೇಲೆ ಬಂದರೆ ಅವರು ಅಡ್ಡದಾರಲ್ಲಿ ಸಿಕ್ಕಿದ್ರು, ನಾನು ಡಾಕ್ಟ್ರನ್ನ ಕರ್ಕೊಬರ್ಬ ಅಂತ ಹೋಯ್ತಿದ್ದೆ. ಆಮೇಲೆ ಅಡ್ಡದಾರಲ್ಲಿ ಸಿಕ್ಕಿದ್ರಲ್ಲ, ಹಂಗಾಗಿ ಸುಸ್ಮಂಗೆ ಹೆರಿಗೆ ನೋವು ಸ್ಟಾರ್ಟ್ ಆಗೋಗುತ್ತೆ ಕಣಪ್ಪ, ಹೆರಿಗೆ ನೋವು ಬಂದ್ಬಿಟ್ಟದೆ, ಹೋಗಿ ಡಾಕ್ಟ್ರನ್ನ ಕರ್ಕೊಬತ್ತಿದ್ದೆ. ಸರಿ ಅಂದ್ಬಿಟ್ಟು ನಾನು ನಮ್ಮ ಮನೆಯಪ್ಪ ಡಾಕ್ಟ್ರನ್ನ ಕರ್ಕೊಬರಕ್ಕೆ ಹೋದೋ. ಆಮೇಲೆ ಡಾಕ್ಟ್ರು ಬಂದರು. ಇವಳು ಆಮೇಲೆ ನಮ್ಮ ಮಳೆಯನ್ನು ನೋಡಿ ಹೊಸಿ ಸಮಾಧಾನ ಆದ್ಲು. ಆದ್ರೂ ಮಗ ಬೇರೆ ಅಡ್ಡಡ್ಡ ತಿರುಗ್ಬಿಟ್ಟದೆ, ಬಿ ಪಿ ಬೇರೆ ಸಾನೆ ಅದೇ ಕಣವ ಅಂದ್ಬಿಟ್ಟು ಡಾಕ್ಟ್ರು ಆಪ್ರೇಷನ್ ಮಾಡಲೇಬೇಕು ಅಂತಂದ್ರೆ, ಅದಕ್ಕೆ ಸರಿ ಬಿಡು ಇನ್ನೇನು ಮಾಡೋಕ್ಕಾಗತ್ತು, ನಮ್ಮ ಅಳಿಯಂದ್ರು ಕೇಳಬೇಕೆ, ಅವಳ ಮೇಲೆ ಜೀವನ ಇಕ್ಕೊಂಡವ್ರಿ. ಅದಕ್ಕೆ ಆಪ್ರೇಷನ್ ಆದರೂ ಆಗಲಿ ಎಂಥದ್ದಾದ್ರೂ ಆಗಲಿ ಡಾಕ್ಟ್ರೆ ಮಾಡಿಬಿಡಿ, ನಮಗೆ ತಾಯಿ ಮಗ ಇಬ್ಬರೂ ಚೆನ್ನಾಗಿ ಆರೋಗ್ಯವಾಗಿದ್ದರೆ ಸಾಕು ಅಂದರು. ಹಂಗಾಗಿ ಆರೋಗ್ಯವಾಗಿದ್ದರೆ ಸಾಕಂತ ಹೇಳಿ ಆಪ್ರೇಷನ್ ಮಾಡಿಸ್ದು ಹೊತ್ತಿಗೆ. ಇನ್ನೇನು ಮಾಡೋಕ್ಕಾಗತ್ತು. ಅಲ್ಕನ್ಸ ಅಂತ ಅಲ್ಲ, ನನ್ನ ಮಗ ಕೆರೆಯಾಗಿ ಕೊಚ್ಕೊಂಡೋಯ್ತಿದ್ನಿ. ಅಲ್ಲ, ಈ ವಿಷಯ ನನಗೆ ನೀವು ಯಾರು ಹೇಳಿಲ್ವಲ್ಲ, ಯಾಕೆ? ಏನು ನಿಮ್ಗೆ ಗೊತ್ತಿಲ್ವೇನಕ್ಕಯ್ಯ? ಇಲ್ಲ ಕಣವ, ಇದು ನನಗೆ ಗೊತ್ತೇ ಇಲ್ಲ, ನನಗೆ ಯಾರು ಹೇಳಿಲ್ಲ. ಹೌದೇ, ಗೊತ್ತಿಲ್ಲ ಕಣಕಯ್ಯ. ಅಣ್ಣಯ್ಯ ಹೇಳಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದು. ಇಲ್ಲಿ ಕಣವ, ಇವನ್ ಕೆರೆಯಾಗಿ ಬಿದ್ದಿರೋದು ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ. ಫೋನ್ ಏನೋ ಕೆರೆಯಾಗಿ ಬಿತ್ತು ಅಂತ ಅವ್ನು ಬಿದ್ದಿದ್ದು, ಗಾಡಿ ಬಿದ್ದಿದ್ದು, ಕೊಚ್ಕೊಂಡೋಯ್ತಿದ್ದು ಏನೂ ನಂಗೆ ಗೊತ್ತಿಲ್ಲ. ನಾನು ಕೇಳಿದಕ್ಕೆ ಯಾಕೆ ಆಪ್ರೇಷನ್ ಆಯಿತು ಮಗಿಗೆ, ಸುಸ್ಮಂಗೆ ನಾರ್ಮಲ್ಲೇ ಮಾಡಿಸ್ಕೊಳಕಾಯ್ತಿರ್ಲಿಲ್ವ ಅಂತಂದಿದ್ದಕ್ಕೆ, ಇಲ್ಲ ಕಣವ ಬಿ ಪಿ ಜಾಸ್ತಿ ಆಗಿತ್ತು, ಮಗ ಅಡ್ಡಡ್ಡ ತಿರ್ಕೊಬಿಟ್ಟಿತ್ತು, ಆಗಲ್ಲ ಅಂದರು ಡಾಕ್ಟ್ರು ಅಂತ ಹೇಳ್ದ. ಇದೆಲ್ಲ ಅವ್ನು ಹೇಳೇ ಇಲ್ವಲ್ಲ, ಅವನು ಹೇಳಿಲ್ಲ, ಅವರು ಹೇಳಿಲ್ಲ. ಅಲ್ಲ, ನೀವಾರ ಹೇಳ್ಬಾರ್ದ ನನಗೊಂದು ಮಾತು? ಈಟೆಲ್ಲ ನಡೆದದೆ. ಅಯ್ಯೋ, ನಂಗೆ ಗೊತ್ತಿಲ್ಲ ಕಣಕಯ್ಯ. ಅಳಿಯಂದ್ರು ಹೇಳಿರ್ತಾರೆ, ಇಲ್ಲಾಂದ್ರೆ ಬೀಗ್ರೆ ಹೇಳಿರ್ತಾರೆ ಅಂತ ನಾವು ತಿಳ್ಕೊಂಡಿದ್ದು. ನಿಮ್ಗೆ ಗೊತ್ತಿಲ್ಲ ಅಂತ ನಂಗೆ ಗೊತ್ತಿಲ್ಲ ಕಣಕಯ್ಯ. ಏನು ಇಷ್ಟೆಲ್ಲ ಆಗದೆ ಏನು ಪರ್ವತಕ್ಕಯ್ಯ, ನಿಮ್ಗೆ ಗೊತ್ತಿಲ್ವೇ ವಿಷಯ? ಹೂ ಕಣವ, ಯಾರು ಹೇಳಿಲ್ಲ, ಈಗ ಶಾಂತ ಹೇಳಿದ್ದೆ ನಂಗೆ ಗೊತ್ತಾಗ್ತಿರೋದು. ಅಯ್ಯೋ ಅತ್ತೆವಾ, ನಿಮಗೆ ಬಿ ಪಿ ಅದಲ್ಲ ಅತ್ತೆವಾ, ಅದಕ್ಕೆ ಮಾವಯ್ಯ ಹೇಳಿಲ್ಲ ಅನಿಸ್ತದೆ, ನಿಮಗೆ ಗಾಬರಿ ಆಯ್ತೀರಾ ಅಂತ. ಅದೇನೇ ಆಗಲಿ ಕಣವ, ನನಗೂ ಒಂದು ಮಾತು ಹೇಳ್ಬಾರ್ದ? ಎಲ್ಲ ಆದ್ಮೇಲೆ ಆದ್ರೂ ಹೇಳ್ಬೇಕು ತಾನೇ, ನಿಮ್ಮ ಮಾವ ಆಗಲಿ ನಿನ್ನ ಗಂಡ ಆಗಲಿ. ಹೋಗಿ ನಿಮ್ಮ ಅವ್ವನಾದ್ರೂ ಹೇಳ್ಬೇಕು ತಾನೆ. ಅಯ್ಯೋ ಬೇಸರ ಮಾಡ್ಕೋಬೇಡಿ ಕಣತೆವ, ಏನೂ ಆಗ್ಲಿಲ್ವಲ್ಲ, ದೇವ್ರ ದಯದಿಂದ ಅವ್ರಿಗೆ ಏನೂ ಆಗ್ಲಿಲ್ವಲ್ಲ, ಅದಕ್ಕೆ ನಾವು ಸುಮ್ಮನಾದ್ವಿ. ಅಲ್ಲ ಕಣವ ಸುಷ್ಮಾ, ನೀನಾದ್ರೂ ಹೇಳೋದಲ್ವ ನಿಮ್ಮ ಅತ್ತೆಗೆ? ನೀನಂತೂ ಹೇಳೋಕ್ಕಾಗಲ್ತು ಬಿಡು ಪಾಪ, ನಿನ್ನವ್ವೇ ನಿಂಗೆ ಆಪ್ರೇಷನ್ ಬೇರೆ ಮಾಡಿಸ್ಕೊಂಡಿದ್ಯಾ. ನಿಮ್ಮ ಅವ್ವನೋ ನಿಮ್ಮ ಅಪ್ಪಾಜಿನೋ ಇಲ್ಲ ನಿನ್ನ ಗಂಡನಾದ್ರೂ ಹೇಳ್ಬೇಕಿತ್ತು, ಇಷ್ಟೆಲ್ಲ ಆಗದೆ. ನಂಗೆ ಯಾಕೋ ಮಗ ಹುಟ್ಟಿರೋ ಗಳಿಗೆ ಏನಾದ್ರು ಚೆನ್ನಾಗೈತೋ ಇಲ್ವೋ, ಇಲ್ಲ ನೀವು ಮದುವೆ ಆದ್ರಲ್ಲ ಲಗ್ನ, ಅದೇನಾದ್ರು ಚೆನ್ನಾಗೈತೋ ಇಲ್ವೋ ಅಂತ ಕೇಳಬೇಕಿತ್ತು. ಆವಾಗ ಬೇರೆ ಯಾವುದೋ ಒಂದು ಮೋಹಿನಿ ಕಾಟ ಆಗಿತ್ತಲ್ಲ ನಿಮಗೆ. ಪಾಪ ನಿನ್ನ ಬಸ್ರಿಯಾಗಿ ಬೇರೆ ಮೋಹಿನಿ ಕಾಟ ಆಗಿತ್ತು. ಈಗ ಮಗ ಹುಟ್ಟೋ ಟೈಮಾಗೆ ಅವ್ರ ಅಪ್ಪನಂಗೆ ಈ ಥರ ಗಂಡಾಂತರ ಎಲ್ಲ ಬಂದದೆ. ಹೊಸಿ ಯಾರನ್ನಾರ ಕೇಳಿಸು ಶಾಂತಕಯ್ಯ, ಸುಮ್ಮನಾಗ್ಬಿಡ, ಯಾರನ್ನಾರ ಕೇಳಿಸು. ಯಾಕೆ ಹಿಂಗೆ ಒಂದಾದ್ಮೇಲೆ ಒಂದು ತೊಂದರೆಗಳು ಬರ್ತಾವಲ್ಲ, ಯಾಕೆ ಅಂತ ಕೇಳಿಸ್ ನೋಡು, ಯಾರ ಜಾತಕದಲ್ಲಾದ್ರೂ ದೋಷ ಆಗತ್ತೋ ಏನೋ. ಹೌದು, ಇವ್ರು ಹೇಳ್ತಾ ಇರೋದು ದಿಟ. ಈ ಸುಸ್ಮನ್ ಜಾತಕದಲ್ಲಿ ಏನಾದರೂ ದೋಷ ಆಯಿತೋ ಏನೋ. ಇವರು ಬಂದಾಗಿಂದ ಮದುವೆ ಆದಾಗಿಂದ ಏನಾದರೂ ಒಂದು ಆಯ್ತಾನೆ ಇದೆ. ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದೀವಿ. ಈ ಮಗ ಏನೋ ಒಳ್ಳೇದೇ, ಆದರೆ ಈ ಥರ ಗಂಡಾಂತರ ಬತ್ತನೇ ಆಯ್ತಲ್ಲ. ಇವಳಿಗೆ ಹೊಟ್ಟೆಯಾಗಿ ಬಸ್ರಿ ಆಗಿದ್ದಾಗೆ ಆ ಮೋಹಿನಿ ಕಾಟ ಬೇರೆ ಬಂತು. ಅದೇನೋ ಬಿಡು ಎಲ್ಲ ಶುರುವಾಯಿತು. ಆಮೇಲೆ ನೋಡಿದ್ರೆ ಈಗ ಹೆರಿಗೆ ಟೈಮಾಗೆ ಅವ್ರ ಅಪ್ಪಂಗೆ ಕಂಡ್ಕೊ ಬಂದೈತಲ್ಲ. ಇನ್ನು ಏನೋ ನೋಡಬೇಕು, ಯಾಕೋ ಭಯ ಆಯ್ತಾ ಇದೆ. ಯಾವುದಕ್ಕೂ ಇವಳು ಜಾತಕ ನೋಡಿಸಿ ನಾವು ಪುರೋಹಿತರಿಗೆ ತೋರಿಸಿ ನೋಡಬೇಕು.
ಅಯ್ಯೋ ಊರ್ಮಿಳ ಇದೇನವ ಬಿಡ್ತೇನೋ ಏನೇನೋ ಮಾತಾಡ್ಬೇಡ ಕಣವ. ನನ್ನ ಮಗಳು ದಾಳಿಯಂದು ಜಾತಕ ನೋಡಿ ಒಂದ್ಸೇನ ನಾವು ಮದುವೆ ಮಾಡಿದ್ದು ಗೊತ್ತೇ. ಗಳಿಗೆ ಟೈಮು ಎಲ್ಲ ಚೆನ್ನಾಗೇ ಅದೇ ಅಂಥದ್ದೇನೂ ಇಲ್ಲ. ಏನೋ ಒಂದು ಆಯ್ತಿತ್ತು, ಅದು ತಪ್ಪಲ್ಲ ದೇವ್ರ ದಯದಿಂದ ಬಿಡು. ಅದ್ರ ಮೇಲೆ ಮಗಿನ ಹುಟ್ಟಿದ್ದಕ್ಕೆ ಹಿಂಗಾಯ್ತು, ಮಗ ಹುಟ್ಟವಾಗ ಹಿಂಗಾಯ್ತು, ಮದುವೆ ಆದ್ಮೇಲೆ ಹಿಂಗಾಯ್ತು ಅಂತೆಲ್ಲ ಯಾಕವ ಇವಾಗಂದು. ಇವಾಗ ಏನಿಲ್ಲ, ಎಲ್ಲ ಚೆನ್ನಾಗಿದ್ದೀವಿ. ನೀನು ಅನ್ಕೊಂಡಂಗೆ ಏನೂ ಇಲ್ಲ ಕಣವ. ಬೀಗ್ರು ಅಷ್ಟೇಯ, ಮಗ ಹುಟ್ಟಿದ್ಗಳಿಗೆ ಎಲ್ಲ ತೋರ್ಸವ್ರಿ. ಎಲ್ಲ ಚೆನ್ನಾಗೇ ಐತಂತೆ, ಯಾವ ದೋಸನೂ ಇಲ್ಲ ಏನೂ ಇಲ್ಲ, ಒಳ್ಳೆ ಗಳಿಗೆಯಾಗೆ ಮಗ ಹುಟ್ಟದೆ ಅಂತಲೇ ಹೇಳವ್ರೆ. ಏಯ್ ಊರ್ಮಿಳ, ಸುಮ್ಮನೆ ಇರು. ಎಷ್ಟು ಮಾತಾಡ್ತೀಯ ನೀನು ಆಸ್ಪತ್ರೆಯಾಗಿ ಬಂದು? ಅದಕ್ಕೆ ಅವ್ವ, ನೀವು ಇವಳು ಮಾತಾಡೋದಕ್ಕೆಲ್ಲ ಬೇಸರ ಮಾಡ್ಕೋಬೇಡಿ. ಇವಳು ಮಾತಾಡೋದಕ್ಕೆ ತಲೆ ಇರಲ್ಲ, ಬುಡ ಇರಲ್ದ, ಬಾಯಿಗೆ ಬಂದಂದೇ ಅದ್ರತಾಳೆ. ನಿಮಗೂ ಗೊತ್ತಲ್ವ ಇವಳು ಮಾತು ಅಂತ. ಅದ್ರ ಮೇಲೆಲ್ಲ ನೀವು ಕಿವಿ ಮೇಲೆ ಹಾಕೋಬೇಡಿ. ಅವಳು ಬಂದಾಗೆ ಗೊಂದ್ಕೊಂಡಿದ್ದೆ, ಏನೋ ಒಂದು ಮಾಡ್ತಾಳೆ ನಮ್ಮ ಚಿಕ್ಕವ್ವ ಅಂತ. ಇಲ್ಲಿ ನೋಡ್ರೆ ನಮ್ಮ ಅತ್ತೆನೂ ಯಾಕೋ ಸಪ್ಕಾಯ್ತು. ವಿಷಯ ಹೇಳಿಲ್ವಲ್ಲ ಅದಕ್ಕೋ ಏನೋ. ಈ ಚಿಕ್ಕವ್ವ ಯಾಕಾರೋ ಬಂದ್ಲು, ನಮ್ಮವ್ವಂಗೆ ಹೇಳ್ದೆ. ಅವಳಿಗೆ ಅಮ್ಮಂಗೆ ಯಾಕೆ ಹೇಳ್ದೆ ನೀನು ಅಂತ. ಸುಮ್ಮನೆ ಇಲ್ಲಾರ್ದೆ ಈ ಅಮ್ಮ ಏನೋ ಮಾಡ್ತಿದೆ. ಇವಾಗ ನೋಡು ಇಬ್ಬರು ಸಪ್ಪಗಾದ್ರು. ಅದು ಅಲ್ಲದೆ ನಮ್ಮ ಮಗ ಹುಟ್ಟಿದ ಗಳಿಗೆನೇ ಚೆನ್ನಾಗಿಲ್ಲ ಅಂತೇಳಿದ್ರೆ ಈ ಚಿಕ್ಕವ್ವ ಎಷ್ಟಿರಬೇಕು ಇವಳಿಗೆ. ಇವಾಗ ಏನಾದ್ರೂ ನನ್ನ ಗಂಡ ಇರಬೇಕಿತ್ತು ಇವಳಿಗೆ ಗ್ರಾಚಾರ ಬಿಡಿಸಿರೋರು. ಸದ್ಯಕ್ಕೆ ಅವ್ರು ಇಲ್ಲ, ಎಲ್ಲ ಆಚೆಗೆ ಹೋಗೋರೆ. ಅವ್ರು ಆಚೆಗೆ ಹೋಗಿದ್ದಕ್ಕೆ ಇವಳಿಗೆ ಬಾಚಾಕೋಗೋಳೆ ನಮ್ಮ ಚಿಕ್ಕವ್ವ. ಇಲ್ಲಾಗಿದ್ದರೆ ನಮ್ಮ ಯಜಮಾನ್ರು ಸರಿಯಾಗಿ ಮಾಡಿರೋರು ಇವಳಿಗೆ. ಸರಿ ಕಣತ್ಗೆ, ನಾವಿನ್ನು ಆಡ್ತೀವಿ. ಮನೇಲಿ ಮಕ್ಕಳು ಇಬ್ಬರೇ ಅವರೇ. ಇದು ಯಾಕಪ್ಪ, ಇನ್ನೂ ಸ್ವಲ್ಪ ತಿರು. ನಮ್ಮ ಅಳಿಯ ಇಲ್ಲ ಆಚೆ ಹೋಗೋರೆ, ಬಂದ್ಬಿಡ್ತಾರೆ, ಮಾತಾಡ್ಸ್ಕೊಂಡು ಹೋಗುವಂತೆ. ಇಲ್ಲ ಕಣತ್ಗೆ, ಪಾಪ ಮಕ್ಕಳನ್ನ ಇಬ್ಬರೂ ಮನೆಯಾಗೆ ಬಿಟ್ಬಿಟ್ಟು ಬಂದಿದ್ದೀವಿ. ಅದು ಅಲ್ಲದೆ ಮಳೆ ಬರೋಂಗಾಗದೆ ಗಾಡಿಯಾಗಿ ಬಂದಿದ್ದೀವಲ್ಲ, ಮಳೆಯಲ್ಲಿ ಸಿಗಾಕೊಂಡ್ರೆ ನೆನ್ಕೊಂಡು ಹೋಗ್ಬೇಕಾಯ್ತದೆ ಕಣತ್ಗೆ. ಮನೆಯಾಗೆ ಬಂದಾಗ ಬರ್ತೀವಿ ತಕ್ಕ. ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಫೋನ್ ಮಾಡು, ಬರ್ತೀನಿ ಆಸ್ಪತ್ರೆ ತಕ್ಕಿ. ಮತ್ತು ಮನೆ ತಕ್ಕ ಬರ್ತೀವಿ. ಮನೆಗೆ ಬಂದಮೇಲೆ ಮಕ್ಕಳು ಮಗ ನೋಡಬೇಕು ಅಂತಿದ್ರು, ಅವ್ರನ್ನೂ ಕರ್ಕೊಂಡು ಮನೆ ತವೇ ಬರ್ತೀವಿ ಬಿಡಿ. ಕಣಕಯ್ಯ, ಮನೆ ತಕ್ಕೆ ಬರ್ತೀವಿ ಬಿಡು. ಡಿಸ್ಚಾರ್ಜ್ ಆದ್ಮ್ಯಾಕೆ ಮನೆ ತಕ್ಕೆ ಬಂದು ಮಕ್ಳನ್ನ ಕರ್ಕೊಬಂದು ನೋಡ್ಕೊಬರ್ತೀವಿ. ಇವಾಗ ಗೊತ್ತಾಯ್ತದೆ, ಮಳೆ ಬೇರೆ ಬರೋಂಗಾಯ್ತದೆ. ಸಾಯಂಕಾಲದ ಮಳೆ ಎಷ್ಟೊತ್ತಾರೋ ನಿಲ್ಲಕ್ಕಿಲ್ಲ. ಮಳೆ ಬರೋ ಮುಂಚೆ ಮನೆ ಸೇರ್ಕೊತೀವಿ, ಬರ್ತೀವಿ. ಸರಿ ಕಣವ, ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಇದಕ್ಕೆ ಹೇಳಿದ್ದು ನಮ್ಮ ಸಿಕ್ಕವನ ಬಾಯಿ ಚೆನ್ನಾಗಿಲ್ಲ ಅಂತ. ಬರೋದು ಬಂದಾಳ, ಇವನಾರು ಒಂದು ಕೊಂಕ್ ಮಾತಾಡಿ ಇರೋರಿಗೆಲ್ಲ ಮನ್ಸು ಬೇಜಾರು ಮಾಡ್ಬಿಟ್ಟು ಹೋಗ್ತಾಳೆ. ಅದಕ್ಕೆ ನನಗೆ ನಮ್ಮ ಚಿಕ್ಕವನ ಕಂಡ್ರೆ ಆಗಾಕಿಲ್ಲ. ನೋಡಿ ಇವಾಗ ನಮ್ಮ ಅತ್ತೆನೂ ಸಪ್ಪಗಾಯ್ತು, ನಮ್ಮ ಅವ್ವನೂ ಸಪ್ಪಗಾಯ್ತು. ಏನೋ ಹೇಳ್ತಾಳೆ, ನಮ್ಮ ಮಗಿನ ಮೇಲೆ ಎಲ್ಲ ಹೇಳ್ತಾಳೆ ನೋಡಿ. ಅದಕ್ಕೆ ನನಗೆ ಇವ್ಕೊಂಡ್ರೆ ಆಗಾಕಿಲ್ಲ. ನಮ್ಮ ಅವ್ವನಿಗೆ ಹೇಳಿದೆ ಕರೆಸ್ಬೇಡ ಕಣವ ಅಂತ, ಹಂಗಿದ್ರು ಹೇಳೈತೆ. ಏನು ಮಾಡೋಕ್ಕಾಗತ್ತು. ಈಗ ನಮ್ಮ ಅತ್ತೆ ಏನು ಅನ್ಕೋತ ಏನೋ. ನಾವೆಲ್ಲ ಸನಕಿರೋದು ನೋಡಿದ್ರೆ ನಮ್ಮ ಚಿಕ್ಕವಂಗೆ ಆಗಲ್ತು, ಹೊಟ್ಟೆ ಹೊರ್ಕತ್ತಳಿ. ಈಗ ಬೇರೆ ನನ್ನ ಗಂಡ ಆಗ್ಬಿಟ್ಟದಲ್ಲ, ಅದಕ್ಕೆ ಈ ಥರ ಕೊಂಡ್ಕಲ್ಲ ಮಾತಾಡೋದು. ಏನು ಮಾಡೋಕ್ಕಾಗತ್ತಿಲ್ಲ ನಮ್ಮ ಕರ್ಮಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ, ಹಂಗೆಯೇ ಲೈಕು ಕಾಮೆಂಟು ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀವಿ. ಧನ್ಯವಾದಗಳು ವೀಕ್ಷಕರೇ.